ಕಾಣದಂತೆ ಮಾಯವಾದನೋ ಸಿದ್ದರಾಮಣ್ಣ ಕೈ ಕೊಟ್ಟು ಓಡಿ ಹೋದನೋ. ಕೊಡುವುದನ್ನು ಕೊಟ್ಟು ಹೇಳುವುದನ್ನು ಹೇಳಿ ಕೈ ಕೊಟ್ಟು ಮಾಯವಾದನೋ. ಗೃಹಲಕ್ಷ್ಮಿ ಕಾಸು ಹೋಯಿತೋ, ಅದರ ಜೊತೆ ಓಲ್ಡನ್ ಪಿನ್ಷನ್ ಹೋಯಿತೋ. ಫ್ರೀ ಕರೆಂಟ್ ಫ್ರೀ ಬಸ್ಸು ದೋಣಿಯಂತೆ ತೇಲಿ ಬಿಟ್ಟು ಕಾಣದಂತೆ ಮಾಯವಾದನೋ. ಸಿದ್ದರಾಮಣ್ಣ ಕೈ ಕೊಟ್ಟು ಓಡಿ ಹೋದನೋ. ನಂದು ಬರೋ ತಿಂಗಳು 14ನೇ ತಾರೀಕು ನಾನು ಮದುವೆ ಆಯ್ತಾ ಇದೀನಿ. ನಾನು ಲೈವಲ್ಲಿ ಹೇಳ್ತಾ ನಾನು ಮದುವೆ ಆಯ್ತೀನಿ. ಇಲ್ಲ ಗಣೇಶನ ದೇವಸ್ಥಾನ ಅಂತ ನಮ್ಮೂರಲ್ಲೇ ಮದುವೆ ಆಯ್ತೀನಿ. ಹುಡುಗಿನಿ ನೋಡಿದಾಯ್ತು, ನಾನು ಅರ್ಥ ಆಯ್ತಾ. ಮಾಲೂರಲ್ಲಿ ನೋಡ್ಕೊ ಬಂದಿದ್ದಾಯ್ತು. ನಿಮ್ಮ ಮಕ್ಳಿಬ್ರು ಬಂದಿದ್ರು, ಆಮೇಲೆ ರವೀಣ ಬಂದಿದ್ರು, ಎಲ್ಲ ಬಂದಿದ್ರು, ಸಾಮಣ್ಣ ಅವರು ಇವರು ಬಂದಿದ್ರು. ನಾನು ಮದುವೆ ಆಯ್ತಾ ಇದೀನಿ. ಇಲ್ಲ ಅಂತ ಹೇಳಿ ಬರೋ ತಿಂಗಳು 14ನೇ ತಾರೀಕು ಆಷಾಢ ಮುಗ್ದಿದೆ. ಬರೋ ತಿಂಗಳು 14ನೇ ತಾರೀಕು ನನ್ನ ಮದುವೆ ಆಗೋದಂತೂ ನಿಜನಮ್ಮ. ಬೇಜಾರು ಮಾಡ್ಕೊಂಬೇಡ. ನಿಂದೇನಿದು ಕೇಸ್ ಮುಗಿಸ್ಕೊಂಬಿಡು, ಅರ್ಥ ಆಯ್ತಾ. ಬೇಜಾರಂತೂ ಮಾಡ್ಕೊಂಬೇಡ. ಅಲ್ಲಿಲ್ಲ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದೀನಿ. ಆಮೇಲೆ ಅದು ಇದಂತ ಆಗ್ಬೇಡ. ಅಮ್ಮ ಎಲ್ಲಿದ್ಯಾ ಬಾ ಅಮ್ಮ, ನಾನು ತುಂಬಾ ಹುಷಾರಿಲ್ಲ. ಸ್ಕೂಲ್ಗೂ ಹೋಗಿಲ್ಲ, ಏನಿಲ್ಲ ಅಮ್ಮ, ನಾನು ಹುಷಾರಿಲ್ಲ. ಬಂದು ಕರ್ಕೊಂಡು ಹೋಗಮ್ಮ. ಇಲ್ಲ ನಾಚಿಕೆ ಆಗಲ್ಲ ನಿಮ್ ಜನ್ಮಕ್ಕೆ? ಆ ಮಕ್ಳ ಕೈಯಲ್ಲೆಲ್ಲ ವಿಡಿಯೋ ಮಾಡಿಸ್ಬೇಕಾ? ಫಸ್ಟ್ ಆಫ್ ಆಲ್ ನಿಮ್ ಮಕ್ಳಿಗೆ ದೇವ್ರು ಕೊಟ್ಟಿದ್ದೆ ದೊಡ್ಡ ತಪ್ಪು. ಹೇಳಕ್ಕೆ ನಾಚಿಕೆ ಆಗತ್ತೆ. ಅಲ್ಲ ನೀನ್ ತಪ್ಪು ಮಾಡಿದ್ಯೋ ಬಿಟ್ಟಿದ್ಯೋ ಲೀಲಾ ನಮಗ್ ಗೊತ್ತಿಲ್ಲ. ಜಸ್ಟ್ ಹೋಗೋದೋಗ್ತೀಯಾ, ನಿನ್ ಮಕ್ಕಳನ್ನ ನೀನ್ ಕರ್ಕೊಂಡು ಹೋಗ್ಬೇಕು ತಾನೆ. ನಿನ್ನನ್ನೇ ಸಾಕ್ಲಿಲ್ಲ ನಿನ್ ಗಂಡ ಅಂತ ಹೇಳ್ತಿದೀಯಾ, ಇನ್ನು ಆ ಮಕ್ಕಳನ್ನ ಯಾವ ರೀತಿ ಸಾಕ್ತಾನೆ? ಆ ವಿಡಿಯೋನಲ್ಲಿ ಹೇಳ್ತಾ ಇದ್ದಾನೆ, ನನಗಿವು ಬೇಜಾರಾಗ್ತಾ ಐತಂತೆ. ಏನ್ ಕಂಡೋರ್ ಮಕ್ಕಳನ್ನ ತಗೊಂಬಂದ್ ಸಾಕ್ತಾ ಇದ್ದಾನ ಇವನು? ಬೇಜಾರಾಗಕ್ಕೆ ನೋಡಿ ಬೇಜಾರಾಗ್ತಾ ಇದೆ ಅಂತೆ. ಒಂಚೂರನ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿರ್ಬೇಕು. ನಮಸ್ಕಾರಪ್ಪ, ಹೇಳಿ. ನಾನು ಮಂಜು ಮಾತಾಡ್ತಾ ಇದೀನಿ. ಹಾ, ಎಲ್ಲಾರ್ಗು ನಮಸ್ಕಾರ. ಮುಖ್ಯ ವಿಷಯಕ್ಕೆ ಬರಲ್ಲ. ನಾನು ತುಂಬಾ ಸಬ್ಬ ಕಾಣಿಸ್ತೀನಿ ಫ್ರೆಂಡ್ಸ್. ನಾನು ಕಿಡ್ನಿ ಕೊಡ್ತಾ ಇದೀನಿ. ಏನ್ ಮನುಷ್ಯನು ಮಕ್ಳು ಮರದಲ್ಲಿ ಸೀಬೆ ಕಿತ್ಕೊಂಡಂಗೆ ಹೇಳ್ತಾ ಇದೀಯಾ? ನಾನು ಕಾರು ಸಮೇತ ಮಾರ್ತಾ ಇದೀನಿ ಫ್ರೆಂಡ್ಸ್. ನಾನು ಇಲ್ಲಿಲ್ಲ, ಬೆಂಗಳೂರಲ್ಲಿ ಇದ್ದೀನಿ. ಎಲ್ಲಾದ್ರೂ ಕರೀ ಫ್ರೆಂಡ್ಸ್, ಬಂದು ಒಂದು ಕಿಡ್ನಿ ಕೊಡ್ತೀನಿ. ತುಂಬಾ ಕಷ್ಟದಲ್ಲಿ ಇದೀನಿ. ನೀನ್ ಕಿಡ್ನಿ ಮಾರಿದ್ರೆ 40,000 ಸಿಗಲ್ಲ. ಯಾಕೆ? ಎಣ್ಣೆ ಎಫೆಕ್ಟ್ಗೆ ದ್ರಾಕ್ಷಿ ತರ ಇರ್ಬೇಕಂತ ನಿನ್ ಕಿಡ್ನಿ ಒಳ್ಳೆ ದ್ರಾಕ್ಷಿ ಆಗ್ಬಿಟ್ಟಿದೆ. ನನ್ಗೆ ಯಾರು ಇಲ್ಲ ಫ್ರೆಂಡ್ಸ್, ಒಬ್ನೇ ಮಂಜುನಾಥನೊಬ್ಬನೇ ಬರ್ತೀನಿ. ನೀವ್ ಎಲ್ಲಿ ಕರಿತೀರ ಅಲ್ಲಿ ಬರ್ತೀನಿ. ತುಂಬಾ ಕಷ್ಟ ಇದೆ. ಆಮೇಲೆ ನನ್ನ ಕಾರು ಫ್ರೆಂಡ್ಸ್, ಕಾರು ಕೊಡ್ತಾ ಇದೀನಿ. ತುಂಬಾ ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ನನ್ಗೆ. ಯಾಕೆ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್. ನಾನು ಹೇಳ್ತಾ ಇದ್ದೀನಿ, ತುಂಬಾ ಅಂದ್ರೆ ತುಂಬಾ ಕಷ್ಟ. ಸುಮ್ನೆ ವಿಡಿಯೋ ಮಾಡ್ತಾ ಇಲ್ಲ ಫ್ರೆಂಡ್. ನಾನು ತುಂಬಾ ಕಷ್ಟದಲ್ಲೇ ಇದ್ದೀನಿ. ನನ್ನ ಕಾರಲ್ಲಿ ಕುತ್ಕೊಂಡು ನನ್ನ ಹೇಳ್ಕೊತಾ ಇದ್ದೆ. ಓ ಬಹಳ ಕಷ್ಟ ಐತೆ ನಿಮ್ ಲೈಫ್. ನನ್ಗೆ ಯಾರು ಕೇಳೋರು ಯಾರಿಲ್ಲ ಫ್ರೆಂಡ್ಸ್. ನಾನು ಒಬ್ಬ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಅಳ್ಬಾರ್ದು, ಮಕ್ಳು ಅಳ್ಬಾರ್ದು. ಲೈವ್ ಅಲ್ಲೇ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಸುಮ್ನೆ ಮಾತಾಡ್ತಾ ಇಲ್ಲ. ಏನ್ ಆಳಾದ ಫ್ಯಾಮಿಲಿನೋ. ಅದೊಂದು ಕಾರ್ ಇದೆ, ಕಾರು ಮಾರ್ತಾ ಇದೀನಿ. ಒಂದೇ ಕಾರ್, ಲಾಸ್ಟ್ ಕಾರ್ ಇರೋ ಫ್ರೆಂಡ್ಸ್. ಎಲ್ಲ ಮಾರ್ಕೊಂಡೆ ನಾನು. ತುಂಬಾ ನೋವಾಗಿದೆ ಫ್ರೆಂಡ್ಸ್. ಅದಕ್ಕೆ ನಾನು ಹೇಳ್ಕೊಂತ ಇದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಕೆಲ್ಸಕ್ಕೆ ಹೋಗು ಅಂತಂದ್ರೆ ನಾನ್ ಯಾಕೆ ಹೋಗ್ಲಿ, ನಾನ್ ಯಾಕೆ ದುಡಿಲಿ? ನೀನ್ ಬೇಕಾದ್ರೆ ಹೋಗು, ನೀನ್ ಬೇಕಾದ್ರೆ ತಂದಾಕು, ನಾನೇನಕ್ಕೆ ಹೋಗ್ಬೇಕು? ನೀನೇ ಬೇಕಾದ್ರೆ ನಿನ್ ಮಕ್ಕಳನ್ನ ಸಾಕು ಅಂತೆಲ್ಲ ಹೇಳ್ತಿದ್ದ. ಅವ್ನ್ ಹೋಗಿರೋದು ನಾನು ಎಷ್ಟು ತಿಂಗಳಾಯ್ತು ಅಂತಂದ್ರೆ 8 ತಿಂಗಳಾಯ್ತು ನಾನು ಹೋಗಿ. 8 ತಿಂಗಳಿಂದ ಹೋಗಿರೋದು 2 ದಿನ ಕೆಲ್ಸಕ್ಕೆ. ಅವ್ನು ಹೇಳ್ತಾ ಇದ್ದ, ನಾನು ಕೂಲಿನಲ್ಲಿ ಮಾಡ್ಕೊ ಬರ್ತೀನೋ, ಕೆಲ್ಸಕ್ಕೆ ಹೋಗ್ತೀನೋ, ಇನ್ನೊಂದ್ ಮಾಡ್ಕೊಂಡ್ ಬರ್ತೀನೋ, ಸಾಕ್ತಾ ಇದ್ದೀನಲ್ಲ ನಾನು ಅವಳನ್ನ ಅಂತ ಅಂದ್ಬಿಟ್ಟು. ಎಂತದೂ ಇಲ್ಲ, ಬರೋ ಪ್ರಮೋಷನ್ ದುಡ್ಡಲ್ಲಿ ಮನೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು ಅಷ್ಟೇನೆ. ಜೆಸಿಗೆ ಹೋಗಿದ್ದಾದ್ಮೇಲೆ ನಾನೇ 2 ಲಕ್ಷ ಸಾಲ ಮಾಡ್ಬಿಟ್ಟು ಮಕ್ಕಳು ಪ್ರತಿಯೊಂದು ಕಷ್ಟ ಸುಖ ಎಲ್ಲ ನೋಡ್ಕೊಂಡು ಅವ್ರನ್ನ ಜೆಸಿಯಿಂದ ಬಿಡಿಸ್ಕೊ ಬಂದಿದ್ದು ಎಲ್ಲ ಮಾಡ್ದೆ. ಎಲ್ಲ ಓಡಾಡಿ ಲಾಯರ್ ಹತ್ರ ಎಲ್ಲ ಮಾತಾಡಿ ಎಲ್ಲ ಓಡಾಡಿ ಎಲ್ಲ ಇದ್ ಮಾಡಿ ಜೆಸಿಯಿಂದ ಬಿಡಿಸ್ಕೊಂಡ್ ಬಂದೆ ನಾನು. ಆದ್ರೂ ನಿಯತ್ತಿಲ್ಲ. ಪರವಾಗಿಲ್ಲ, ಅವ್ನ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ನಾನು ಮಾಡಕ್ ಹೋದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ನಿಯತ್ ಅನ್ನೋದಿಲ್ಲ ಅವನ್ಗೆ. ಆ ದೇವ್ರ ಹತ್ರ ಲೆಕ್ಕ ಇರುತ್ತೆ, ನಾನು ಏನ್ ಮಾಡಿದೀನಿ ಎತ್ ಮಾಡಿದೀನಿ ಅಂತ ಅಂದ್ಬಿಟ್ಟು. ಅವ್ನು ಹೋಗಿರೋದು 2 ದಿನ ಕೆಲ್ಸಕ್ಕೆ. 8 ತಿಂಗಳಿಂದ 2 ದಿನ ಕೆಲ್ಸಕ್ಕೆ ಹೋಗಿದ್ದಾನೆ. 2 ದಿನನೂ ಕೆಲ್ಸಕ್ಕೆ ಹೋದಾಗ ವಿಡಿಯೋ ಮಾಡಿ ಹಾಕಿದ್ದಾನೆ. ಅಷ್ಟು ಬಿಟ್ಟು ಬೇರೆ ಡೈಲಿ ಹೋಗು ದುಡ್ಕೊ ಬಂದು ಏನು ತಂದ ಹಾಕಿಲ್ಲ. ಬರೋ ಪ್ರಮೋಷನ್ ದುಡ್ಡಲ್ಲಿ ಆ ಮನೆ ಮೇಂಟೈನ್ ಹಾಕ್ತಾ ಇದ್ದಿದ್ದು ಅಷ್ಟೇನೆ. ಬೇರೆ ಇನ್ನೇನು ಇಲ್ಲ. ಯಾವ ಕೆಲ್ಸಕ್ಕೂ ಹೋಗಿಲ್ಲ, ಏನು ಮಾಡಿಲ್ಲ ಅವನು. ಇಲ್ಲದೆ ಇರೋದೆಲ್ಲ ಹೇಳ್ತಿದ್ದಾನೆ. ಎಷ್ಟೋ ಅಂತ ಅಂದ್ಬಿಟ್ಟು ನನ್ ಮೇಲೆ ಪ್ರಚಾರ ಮಾಡ್ತಾನೋ ಮಾಡ್ಲಿ, ಎಷ್ಟೋ ಅಂತ ಅಂದ್ಬಿಟ್ಟು ನನ್ಗೆ ಅವಮಾನ ಮಾಡ್ತಾನೋ ಮಾಡ್ಲಿ. ನನ್ನ ನಿಂತಿ ಅಂದ್ಬಿಟ್ಟು ನಾನು ಕರ್ಕೊಂಡು ನನ್ನ ಮಕ್ಕಳಿಗೋಸ್ಕರ ಜೀವನ ಮಾಡೋಣ ಅಂತ. ಅವಳು ಜೀವನ ಮಾಡಕ್ ರೆಡಿ ಇಲ್ಲ ಫ್ರೆಂಡ್ಸ್. ನನ್ನ ಮಕ್ಕಳನ್ನ ನನ್ನ ಅನಾದಿ ಮಾಡ್ಬಿಟ್ಟು ಹೋಗ್ಬಿಟ್ಲು. ಹೆಂಡತಿ ಬಿಟ್ಟಿದ್ದಕ್ಕೆಲ್ಲ ಸಾಯ್ಬೇಕು ಅನ್ನಂಗಿದ್ದಿದ್ರೆ ನಮ್ ಸಾಯ ಬರೋದಿಷ್ಟೊತ್ತು 3ನೇ ವರ್ಷ ತಿಥಿ ಆಗ್ಬೇಕಾಗಿತ್ತು.
ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ನಾನು ಬಯಸ್ತೆ. ಅವಳು ನನ್ನ ಹೆಂಡತಿ ಬೇಡ ನನಗೆ ಅವನೇ ಬೇಕು ಅಂತ ಹೋಗ್ತಾಳೆ ಫ್ರೆಂಡ್ಸ್. ನಾನು ಅವಳು ತಂಟೆಗೆ ಹೋಗಲ್ಲ, ನಾನು ತಂಟೆಗೆ ಅವಳಂತೂ ಬರೋದು ಬೇಡ ಫ್ರೆಂಡ್ಸ್. ನಿನಗೆಲ್ಲ ನಿನ್ನಂತರ ನಿನಗೇನು ಒಂದ್ ಹೆಸರು ನನಗೆ ಗೊತ್ತಾಗ್ತಿಲ್ಲ. ಕಿಡ್ನಿ ಕೊಡ್ತೀನಿ ಅಂತ ಹೇಳಿದೆ ನಾನೇ, ಅರ್ಥ ಆಯ್ತಾ? ನನ್ನ ಮಿಸ್ಸಸ್ ಹೋದ್ಮೇಲೆ ನನ್ನ ಕಿಡ್ನಿ ಕೊಡಲ್ಲ ಇನ್ಮೇಲೆ ನಾನು. ಫ್ಲಾಶ್ ಬ್ಯಾಕ್. ಎಲ್ಲಾದ್ರೂ ಕರೀ ಫ್ರೆಂಡ್ಸ್, ಬಂದು ಒಂದು ಕಿಡ್ನಿ ಕೊಡ್ತೀನಿ, ತುಂಬಾ ಕಷ್ಟದಲ್ಲಿ ಇದೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅವನೇ ಹೇಳಿದ ನಾನು ಕರ್ಕೊಳಲ್ಲ ಇನ್ನೊಂದ್ಸಲಿ ಅಂತ ಹೇಳಿದಾನೆ. ಬುದ್ಧಿ ಇಲ್ಲ ಫ್ರೆಂಡ್ಸ್, ಹೋದ್ರೆ ಹೋಗ್ಲಿ. ನೀನೊಂದ್ ಕೆಲಸ ಮಾಡ, ಯಾವ್ದಾದ್ರು ಒಳ್ಳೆ ಡಾಕ್ಟರ್ಗೆ ನಿನ್ ತಲೆನ್ ತೋರ್ಸು. ದಯವಿಟ್ಟು ಯಾರು ಟ್ರೋಲ್ ಮಾಡಬೇಡಿ, ಇದ್ರಿಗೆ ಹೇಳ್ತಾ ಇದೀನಿ, ಸಂಸ್ಬಿಡಿ. ನನಗೆ ಅದಲ್ಲ ಕಣೋ ಚಿಂತೆ ಮಗ, ಸುಮ್ನೆ ಗುಣಿ ವ್ಯಸ್ತ ಆಗೋಯ್ತಲ್ಲ, ಏನ್ ಮಾಡೋದು? ಮಲ್ಕೊಂಬಿಡು, ಎದೆ ಮೇಲೆ ಮಣ್ಣಾಕ್ತೀನಿ. ಯಾಕೆ ಬಂದ್ಬಿಡು. End of flashback. ಬಂದ್ಬಿಡೋದಿಲ್ಲ. ನಾನು ಕಣ್ಣಿದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ. ನನ್ ಪಾಡು ನನ್ ಜೀವನ ಮಾಡ್ತಿದ್ದೆ, ನನ್ ಪಾಡು ನನ್ ಬದುಕ್ತಿದ್ದೀನಿ. ಯಾಕೆ ಫಸ್ಟ್ ಮತ್ತೆ ಅವನ್ ಜೀವನ ಹೋಗ್ಬಿಟ್ಟು ಫಸ್ಟೇ ಹಾಳು ಮಾಡ್ದೆ, ಮತ್ತೆ ಇನ್ನೊಂದ್ಸತಿ ಏನಕ್ಕೆ ಹೋಗ್ಬಿಟ್ಟು ನಾನು ಅವ್ನ ಜೀವನ ಹಾಳು ಮಾಡ್ಲಿ? ನಂಗೆ ಅವ್ನ ಜೀವನ ಹಾಳು ಮಾಡಕ್ ಇಷ್ಟ ಇಲ್ಲ. ನನ್ ಜೀವನ ಹಾಳಾಗೋಯ್ತು ಅಂತ ಅಂದ್ಬಿಟ್ಟು ಇವನ್ ತರ ನಾನು ಅವ್ರಿವ್ರ ಸಂಸಾರಗಳು ಹಾಳು ಮಾಡೋದು, ಅವ್ರಿವ್ರ ಜೀವನ ಹಾಳು ಮಾಡೋದು ನನ್ಗೆ ಇಷ್ಟ ಇಲ್ಲ. ನನಗೆ ನನ್ ಪಾಡು ನಾನು ಬದುಕ್ತಾ ಇದ್ದೀನಿ, ನನ್ ಪಾಡು ನನ್ ಮಗಳನ್ನ ಕರ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಜೀವನ ಮಾಡ್ತೀನಿ, ನಾನು ಬದುಕ್ತೀನಿ, ನನ್ನ ಮಕ್ಕಳನ್ನ ಸಾಕ್ತೀನಿ. ಅವ್ನು ಏನ್ ಮಾಡ್ತಾನೋ ಮಾಡ್ಲಿ. ಇಲ್ದೇ ಇರೋದನ್ನೆಲ್ಲ ಮಾತಾಡ್ಕೊಂಡು ಸುಮ್ನೆ ಅದು ಇದು ಅವಳು ಸರಿ ಇಲ್ಲ ಇವಳು ಸರಿ ಇಲ್ಲ, ಅವನ ಜೊತೆ ಓಡೋದ್ಲು ಇವನ್ ಜೊತೆ ಓಡೋದ್ಲು, ಎಲ್ರ ಮನೇಲೂ ಇದ್ದಿದ್ದೆ ಇದು. ನಂದು ಪ್ರಚಾರ ಆಗಿದೆ, ಪಬ್ಲಿಕ್ ಆಗಿದೆ. ಇನ್ನು ಕೆಲವರೆಲ್ಲ 4-5 ಜನ ಮೇಂಟೈನ್ ಮಾಡ್ತಾ ಇದಾರೆ, ಅದನ್ನೆಲ್ಲ ಯಾರು ಕೇಳೋರಿಲ್ಲ. ಅವ್ರು ಪ್ರಚಾರ ಮಾಡ್ಕೊಂಡಿಲ್ಲ. ನಂದು ನನ್ ಗಂಡ ಏನ್ ಮಾಡೋದು, ನನ್ ಸ್ವಂತ ಗಂಡನೇ ನನ್ಗೆ ಇಡೀ ಇದೆಲ್ಲಾನು ಪ್ರಚಾರ ಮಾಡಿ ಬೇಕು ಅಂತ ಇವಳಿಗೆ ಅವಮಾನ ಮಾಡ್ಬೇಕು ಅಂತ ಪ್ರಚಾರ ಮಾಡ್ದ. ಪರವಾಗಿಲ್ಲ, ಮಾಡ್ಕೊಳ್ಳಿ. ಯಾರ ಮನೆಯಲ್ಲಿ ಏನ್ ನಡೀದೇ ಇರೋದು ನನ್ನ ಮನೇಲಿ ಏನ್ ನಡೆದಿಲ್ಲ, ಯಾರು ಮಾಡದೇ ಇರೋದೇನ್ ನಾನೇನ್ ತಪ್ಪು ಮಾಡಿಲ್ಲ. ತಪ್ಪು ಮಾಡಿದೀನಿ ನಿಜ, ತಿದ್ದುಕೊಂಡು ಹೋದೆ. ಆದ್ರೆ ಏನ್ ಮಾಡೋದು, ನನ್ ಮಕ್ಕಳು ಅಂತ ನನ್ನ ಮಕ್ಕಳಿಗೋಸ್ಕರ ಹೋದೆ. ಹಾಗಿಲ್ಲ ನನ್ ಕೈಯಲ್ಲಿ ತಡ್ಕೊಳ್ಳೋದಿಕ್ಕೆ. ಬೇಡವೇ ಬೇಡ, ಬದುಕೋಣ, ನನ್ನ ಪಾಡಿಗೆ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಬದುಕ್ತಿದ್ದೀನಿ, ತೋರಿಸ್ತೀನಿ. ನನ್ಗೂ ಅವನ್ಗೂ ಯಾವ ಇದು ಬೇಡ, ಏನು ಬೇಡ. ಅವ್ನ ಪಾಡಿಗೆ ಅವ್ನಿರ್ಲಿ, ನನ್ನ ಪಾಡಿಗೆ ನಾನು ಇರ್ತೀನಿ. ಅದ್ ಹೆಂಗೆ ಏನು ಡಿವೋರ್ಸ್ ಕೊಡ್ಬೇಕೋ ಅದು ಕೊಟ್ಬಿಟ್ಟು ನನ್ನ ಪಾಡಿಗೆ ನಾನು ಜೀವನ ಮಾಡ್ತೀನಿ. ನೋಡಮ್ಮ, ನಿನ್ ಮಗನಿಗೆ ತುಂಬಾ ಹುಷಾರಿಲ್ಲ ನೋಡು, ಅವ್ನಿಗೆ ತುಂಬಾ ಹುಷಾರಿಲ್ಲ. ತಂತ್ರ ಎಲ್ಲ ಹಾಕ್ಸ್ಕೊಂಡ್ ತುಂಬಾ ಹುಷಾರಿಲ್ಲ ಅವ್ನಿಗೆ. ನಿನ್ ಚಿಕ್ಕ ಮಗನಿಗೆ ನೋಡು, ಎಲ್ಲೆಲ್ಲಿ ಬಂದು ಕರ್ಕೊಂಡೋಗು, ಅರ್ಥ ಆಯ್ತಾ? ನನ್ನ ಕೈಲಿ ಸಾಕಕ್ಕಂತೂ ಆಯ್ತಾ ಇಲ್ಲ ಮಕ್ಕಳನ್ನ. ಚಿಕ್ಕವನ್ ತುಂಬಾ ಹುಷಾರಿಲ್ಲ, ನಿನ್ ಮೇಲೆ ತುಂಬಾ ಜ್ಞಾನ ಮಾಡ್ಕೊಂಡು ಮಕ್ಕ ಎಲ್ಲ ಒಂಥರ ಬಿಡಿತ್ತು ಅವನಿಗೆ. ಅಳ್ತಾನೆ ಇದ್ದ, ನಾನು ಏನ್ ಮಮ್ಮ ಮಾಡಲಿ. ಇವತ್ತು ನಮ್ ಬೇಬಿ ಮಾಧು ಬರ್ಡೇ ಇದೆ. ಇದೇ ಬೆಸ್ಟ್ ದಿನ ಅವಳ ಫೇಸ್ ರಿವೀಲ್ ಮಾಡಕ್ಕೆ. ಮಾಡಿಬಿಡ್ಲ ನೀನಪ್ಪ, ಎಲ್ಲರದ್ದು ಮುಗಿತಿ, ನೀನಪ್ಪ ಮಾಡಿಬಿಡು. ಹಂಗೆ ಏನ್ ಮಾಡಿ ತಿಳಿಬಿಡು. ಅವಳಿಗೆ ಹಂಗೆ ಪ್ರಪೋಸ್ ಮಾಡ್ತೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಗೂ ಸರ್ಪ್ರೈಸ್ ಇರುತ್ತೆ. ನೋಡ್ಕೊಂಡ್ ಕೊಡ್ತೀವಿ ಕೊನೆವರೆಗೆ, ನಮ್ಗೆ ಏನ್ ಕೆಲಸ ಇಲ್ಲ. ನೀವು ಮಾಡದೆ ನೋಡ್ಕೊಂಡ್ ಕೊಡ್ತೀವಿ, ನಾವು ಚಿಂತೆ ಕೊಟ್ಬಿಡ ಸರ್ಪ್ರೈಸ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಇವರೇ ನನ್ ಪಪ್ಪಮ್ಮ. ಇದೆಂಟ್ರ ಇದೆ? ಅರೆ ನೀ ಹಬ್ಬ. ಯಾರು ಪಾಪಮ್ಮ ಅಲ್ವಾ? ನನಗೆ ಮೊದಲ ಗೊತ್ತಿತ್ತು, ನಮ್ಮನೆ ತಿಕ್ಕಲ ಮಗನ ಹತ್ರ ಪಾಪಮ್ಮ 4 ದಿನ ಬೈರಲ್ಲ ಅಂತ. ಇವಾಗ ಹೆಂಗ್ ಮಂಜ, ಇದ್ದೊಬ್ಬ ದೋತ ಬೇ ದೋಖ ಮಾಡ್ದ, ಇದ್ದೊಬ್ಬ ಕುಡಿ ಬೇ ಹಟ್ಟೋದ್ಲು. ಇವಾಗ ಹೆಂಗ್ ಮಂಜ ನಿನ್ ಪರಿಸ್ಥಿತಿ? ಅಷ್ಟು ಹಿಂಡ್ಬಿಟ್ರು ನಾನು, ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಮ್ಯಾಮ್, ನೀವೇನ್ ಬ್ಯಾಂಕಾ? ಇಲ್ಲ, ಯಾಕೆ? ನಿಮ್ಮನ್ನ ನೋಡಿದ್ರೆ ಲೋನ್ ತಗೊಬೇಕು ಅನಿಸ್ತಿದೆ. ಯಾಕೆ ಬಂದಣ ಡೆಪಾಸಿಟ್ ಮಾಡ್ಬೇಕಂತ ಅನಿಸ್ತಿಲ್ವಾ? ನಿನ್ ಪ್ಲಾನ್ ನನಗೆ ಗೊತ್ತೈತಿ. ತುಂಬಾ ಜನ ಕೇಳ್ತಾ ಇದ್ರಿ ನನ್ ಪಪ್ಪಮ್ಮನ. ಇವತ್ತು ನಮ್ ಬೇಬಿ ಮಾಧು ಬರ್ಡೇ ಇದೆ. ಇದೇ ಬೆಸ್ಟ್ ದಿನ ಅವಳ ಫೇಸ್ ರಿವೀಲ್ ಮಾಡಕ್ಕೆ. ಅವಳಿಗೆ ಹಂಗೆ ಪ್ರಪೋಸ್ ಮಾಡ್ತೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಗೂ ಸರ್ಪ್ರೈಸ್ ಇರುತ್ತೆ. ಪಪ್ಪಮ್ಮ ಅಂತ ಯಾರು ಇಲ್ಲ. ಪಪ್ಪಮ್ಮ ಇಲ್ಲವ್ರೆ. ಇವ್ರನ್ನ ಚಪ್ಪಿಯಾಗಿ ಒಳ್ಳೆ ವಿಡಿಯೋಸ್ ಮಾಡ್ತಾ ಇರ್ತೀವಿ. ಜನಕ್ಕೆ ಖುಷಿ ಕೊಡಂಗೆ ವಿಡಿಯೋ ಮಾಡ್ತೀವಿ. ಏನಮ್ಮ ಓಕೆ ಅಲ್ಲ ನಿಮ್ಗೆ ವಿಡಿಯೋ ಮಾಡಕ್ಕೆ? ಸೊ ಏನೇ ಆದ್ರೂ ಕೂಡ ಬೆಟ್ ಮಾಡ್ತಿರ್ತಾನೆ. ಹ್ಞೂ ಅಲ್ಲ ಬೆಟ್ ಮಾಡೋಣ, ಒಳ್ಳೆ ವಿಡಿಯೋ ಮಾಡೋಣ, ಜನ ಮನ್ಸಾಗೆಲ್ಲನ. ಏನೇ ವಿಡಿಯೋಮ್ಮ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಂಗೆ ನಮ್ಮ ವಿಡಿಯೋ ಅಕೌಂಟ್ನ ಫಾಲೋ ಮಾಡಿ. ಪಪ್ಪಮ್ಮ ಪಪ್ಪಮ್ಮ ಏನಂತಾನೆ
ಟ್ಯಾಂಕ್ ಯು ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು